ಅಣ್ಣ ಬಾಣ ಕಡೆ ಹೋಗೋಣ ಯೂರಿಯಾ ಗೊಬ್ಬರ ಸಿಗಲ್ಲ ಮತ್ತೆ ಖಾಲಿ ಆಗ್ಬಿಡ್ತಾವ. ಬರ್ಲಿ ಅದ್ಯಾಕ್ ಸಿಗಲ್ಲ ನೀನಂತ ನೀನು ಊರಾಗಲ್ಲ ನೀನು ಅಡ್ರಿ ಇದ್ದಾನೆ ಬಾಕ್ಲ ಹಾಕ್ಬಿಡ್ರಿ. 4 ಕಿಲೋ ಯೂರಿಯಾ ಬೇಕ್ದಾನೆ ನಮ್ಗೆ. ಅಂಗಡಿ ಮುತ್ತ ಟೈಮಿಗೆ ಬಂದಿರಲ್ಲ ಬರ ನೀವು ಈ ತಕ್ಕ ಏನ್ ಮಾಡಿದ್ರಿ ನೀವು? ಹೊಲ್ದಾಗ ಕೆಲ್ಸ ಇದ್ದಾನೆ ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಗ್ತಾನೆ. ನೋಡಪ್ಪ ವೀರ್ಯ ಒಂದ ಬೇಕಂದ್ರೆ ಸಿಗಂಗಿಲ್ಲ, ಅದ್ರ ಜೊತೆ ಟಾಣಿಕ್ ಐತಿ ನೋಡ್ರಿ. ಇದ್ಯಾಕ್ ಟಾಣಿಕ್ಲೆ ಮತ್ತೆ ಹೊಸದ ಯಾವ್ದು ಸರಿ ಕೇಳಿಲ್ಲ ಅದನ್ನ. ಎಷ್ಟು ದಣಿ ಅದು ಟಾಣಿಕ? ನೋಡಪ್ಪ ಒಂದು ಚೀಲ ಯೂರಿಯಾ ಗೊಬ್ಬರಕ್ಕೆ 300 ರೂಪಾಯಿ, ಅದ್ರ ಜೊತೆಗೆ ಟಾಣಿಕಕ್ಕೆ 260 ರೂಪಾಯಿ, ಒಟ್ಟಿನಲ್ಲಿ 560 ರೂಪಾಯಿ ಆಕತಿ. ಬರೇ ಯೂರಿಯಾ ಗೊಬ್ಬರ ಅಂದ್ರೆ ಕೊಡಂಗಿಲ್ಲ, ಟಾಣಿಕ ಜೊತೆಗೆ ತಗೊಂಡ್ಲೇ ಬೇಕು. ನಮಗೆ ಬೇಕಾಗಿರೋದು ಗೊಬ್ಬರ ಅಷ್ಟೇ, ಆ ಟಾಣಿಕ್ ಗಿಣಿಕ್ ಬೇಡ. ಅದು ಗೊಬ್ಬರಕ್ಕೆ ಎಷ್ಟಾಗತ್ತೆ ಅದ್ ಹೇಳ್ರಿ. ನೋಡ್ರಪ್ಪ ಬರೇ ಗೊಬ್ಬರ ಅಂದ್ರೆ ನಮ್ಮ ಕೈಲಿ ಕೊಡಕ್ ಆಗಂಗಿಲ್ಲ, ಜೊತೆಗೆ ಟಾಣಿಕ ತಗೊಂಡ್ಲೇಬೇಕು. ನಿಮಗೆ ತಗೋಣಕ್ಕಾಗಿಲ್ಲ ಅಂದ್ರೆ ಇಲ್ಲದ ಜಾಗ ಖಾಲಿ ಮಾಡಿ. ಅಲ್ರಿ ಗೊಬ್ಬರ ಜೊತೆಗೆ ಏನ್ ಟಾಣಿಕ ತಗೋಬೇಕಂತ ಗೌರ್ಮೆಂಟ್ ಏನ್ ರೂಲ್ಸ್ ಮಾಡೈತಾ? ರೂಲ್ಸ್ ಗೀಲ್ಸ್ ಅಂತ ಮುಕ್ಕಾಲ ಮಾತಾಡಕೋಬೇಡ, ನಿಮ್ಗೆ ಬೇಕಿದ್ರೆ ತಗ, ಇಲ್ಲಾಂದ್ರೆ ಜಾಗ ಖಾಲಿ ಮಾಡು. ಅಲ್ಲದ ನೀ ಏನ್ ಮಾತಾಡಕತ್ತೀನಿ ನೀನು? ಅಲ್ಲ ಈಗ ಗೊಬ್ಬರ ಬೀಜ ಅಂತೇಳಿ ಭೂಮಿ ಗಿಟ್ಟೆಲ್ಲ ಬರೆಕಾಯಿ ಆಗಿವೆ. ಈಗ ಅಲ್ಲ ಇನ್ನೊಂದು 100 ರೂಪಾಯಿಕಿನಪ್ಪ 2 ಚೀಲ ಗೊಬ್ಬರ ಬಂದ್ಬಿಡ್ತಲ್ಲ ನನಗೆ. ಬಾಣ ಆಯ್ತು ಒಂದು ಅಂಗಡಿ ಅಲ್ಲ, ಮುಂದೆ ಅಂಗಡಿ ಅದ ಹೋಗಂಬ. ನೋಡಪ್ಪಣಿ ರೊಕ್ಕ ಅಂತ ನಾವು ಸಹಾಯಕತ್ತೀವಿ, ಆ ಗೊಬ್ಬರ ತಾನಕ್ ನಾವು ಬಂದಪ್ಪ ಅಂದ್ರ ಗೊಬ್ಬರ ಜೊತೆಗೆ ಟಾಣಿಕ್ ಕಾಂದ ಅಂತ ಹೇಳಕತ್ತೇನ. ಟಾಣಿಕ್ ಕಾಂದ ಮುಖ ಹಾಕನಕನಪ್ಪ. ಇವ್ರು ಏನಣ್ಣ ಗೊಬ್ಬರದ ಅಂಗಡಿಯರು ದಂಧೆ ಮಾಡಕ್ ಬಿಡ್ರಲ್ಲ, ರೈತರೇನ್ ಸಾಯ್ಬೇಕ ಬದುಕ್ಬೇಕಣ್ಣ. ನೋಡು ಅಪ್ಪಣಿ ಈ ಗೊಬ್ಬರದ ಅಂಗಡಿಯರ ಕಾಲಾಗ ನಾವು ಆ ಗೊಬ್ಬರ ಸಿಗಬಲ್ದು, ಗೊಬ್ಬರ ಸಿಗಲ್ದಂಗ ಆದ್ನಪ್ಪ ನಮ್ಮ ರೈತರು ಉರ್ಲಿಗಿರ್ಲಿ ಹಾಕಂದ್ ಸಹಾಯ ಪರಿಸ್ಥಿತಿ ಬಂದತಿ ಇವತ್ತು. ಹೂನಣ್ಣ ಅವ್ರು ಮಾಡೋದು ಕೂಡ ಕರೆಕ್ಟ್ ಐತಿ. ಏನಪ್ಪಣಿ ನೀನು ಕೂಡ ಹಂಗ ಮಾತಾಡಕತ್ತಿಯಲ್ಲ? ಅಲ್ಲಣ್ಣ ಅವರು ಫರ್ಟಿಲೈಸರ್ ಕಂಪನಿ ಕಡೆಯಿಂದ ಅವರೆಲ್ಲ ತಾಂದಿರ್ತಾರ, ಅವ್ರು ಕಮಿಷನ್ ಮೇಲೆ ಅದನ್ನ ಮಾಡ್ತಿರ್ತಾರ, ಅವ್ರು ಮಾಡೋದು ಕೂಡ ಕರೆಕ್ಟ್ ಐತಿ. ಅಲ್ಲಪ್ಪಣಿ ಅದು ಗೌರ್ಮೆಂಟ್ ಪ್ರಕಾರ ರೂಲ್ಸ್ ಐತೆ ಅಂತ ಹೇಳ್ಬೇಕನ್ನೋದು. ಅಣ್ಣ ಯೂರಿಯಾ ಜೊತೆಗೆ ಟಾಣಿಕ್ ತಗೋಬೇಕಂತ ರೂಲ್ಸ್ ಏನಿಲ್ಲ, ಆದ್ರೆ ನೀನ್ ಹೊಲಕ್ಕ ಯೂರಿಯಾನೇ ಗೊಬ್ಬರ ಅನ್ಕೊಂಡು ಯೂರಿಯಾ ಇಲ್ದೆ ಏನು ಬೆಳಕಾಗಲ್ಲ ಅಂತ ನೀನ್ ತಿಳ್ಕೊಂಡೆ ಅಲ್ಲ, ಅದು ರೂಲ್ಸ್ ತಪ್ಪು. ಅದೇ ಹೆಂಗ್ ಹೇಳ್ತೇಣ ನಮ್ದು ತಪ್ಪಂತ? ಹಳೆ ಕಾಲದಾಗಿಂದನು ನಿಮ್ ತಾತ ನಿಮ್ ಮುತ್ತಜ್ಜ ಈ ಫಾರಿನ್ ಕಂಪ್ನಿ ಗೊಬ್ಬರ ನಮ್ ಬದುಕ್ತಿದಿಲ್ಲ. ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಅಂತೇಳಿ ಹೊಲಕ್ ಹಾಕ್ತಿದ್ರು. ಅವಾಗ ನಿಮ್ ಹೊಲ ಎಲ್ಲ ಫಲವತ್ತತೆ ಕಾಪಾಡ್ತದ ಮಣ್ಣೆಲ್ಲ. ಇವಾಗ ನೀವೇನ್ ಮಾಡಕತ್ತೀರಳ, ಈ ಫಾರಿನ್ ಕಂಪ್ನಿ ಔಷಧಿ ಎಲ್ಲ ನಂಬ್ಕೊಂಡು ಹೊಲಕ್ಕ DAP ಹಾಕಿದೆ, ಯೂರಿಯಾ ಹಾಕಿದೆ, ಕಳೆನಾಶಕ ಹಾಕಿದೆ ಅಂತೇಳಿ ಎಲ್ಲ ನೀವು ಹೊಡಕತ್ತೀರಿ ಹೊಲಕ್ಕ. ಈ ತರ ಯೂರಿಯಾ DAP ಅಂತ ಹೇಳಿ ಎಲ್ಲ ನೀವು ಭೂಮಿಲಿ ಹಾಕ್ದಾಗಿಂದ ರೈತನ ಮಿತ್ರ ಎರೆಹುಳ ಅನ್ನೋದು ಕೂಡ ಸಾಯಕತ್ತಾವ. ಇನ್ನೆಲ್ಲಿ ಭೂಮಿ ಫಲವತ್ತತೆ ಬರ್ತೈತಿ? ನೀವೆಲ್ಲ ಆ ಫಾರಿನ್ ಕಂಪ್ನಿ ಔಷಧಿ ನಂಬ್ಕೊಂಡು ಅದನ್ನ ನೀವು ತಂದು ಬೆಳೆಗಳಿಗೆ ಹೊಡ್ಯಾಕತ್ತೀರಿ, ಭೂಮಿ ಎಲ್ಲ ಬರಡಾಕತ್ತೆ, ಆ ಬೆಳೆದದ್ ಬೆಳೆ ವಿಷ ಆಗತ್ತೆ. ಈಗಿನ ಚಿಕ್ಕ ಮಕ್ಕಳಿಗೆಲ್ಲ BP, ಶುಗರ್, ಕ್ಯಾನ್ಸರ್ ಅಂತೇಳಿ ಎಲ್ಲಾ ತರ ರೋಗ ಬರಾಕತ್ತಾವ. ಅಷ್ಟೇ ಯಾಕ ಮೊನ್ನೆ ಹಾಸನದಾಗ 20ಕ್ಕಿಂತ ಹೆಚ್ಚಿಗೆ ಜನ ಹೃದಯಾಘಾತದಿಂದ ಸತ್ತೋದ್ರು. ಈ ತರದ ಪರಿಸ್ಥಿತಿ ಇಲ್ಲಿಗೆ ನಿಲ್ಬೇಕಂದ್ರ ರೈತರು ಯಾರೆಲ್ಲ ಇದಿರಲ್ಲ ಅವರೆಲ್ಲ ಸಾವಯವ ಕೃಷಿ ಮಾಡ್ರಿ, ದನ ಕರುಗಳನ್ನ ಕಟ್ರಿ, ಕೊಟ್ಟಿಗೆ ಗೊಬ್ಬರ ರೆಡಿ ಮಾಡ್ರಿ. ಆ ಗೊಬ್ಬರ ತಗೊಂಡಾಗ ನಿಮ್ ಹೊಲಗಳಿಗೆ ಹಾಕ್ರಿ. ಅವಾಗ ಈ ತರ ಗೊಬ್ಬರದ ಅಂಗಡಿ ಮುಂದೆ ರೈತರುಗಳು ಕ್ಯೂ ನಿಲ್ಲ ತಪ್ತತಿ. ನಿಮಗೆಲ್ಲ ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ರೈತ ದೇಶದ್ದು ಬೆನ್ನೆಲುಬು ಅಂತಾರ. ನಮಗೆ ಯಾರು ಇಲ್ದೇನೆ ನಾವು ದೇಶಕ್ಕೆ ಸ್ಲೋ ಪಾಯ್ಸನ್ ಕೊಡಕತ್ತೀವಿ. ಅದ್ ಎದರಿಂದ ಇಂಥ ಫಾರಿನ್ ಕಂಪ್ನಿ ಗೊಬ್ಬರ ಔಷಧಿಗಳಿಂದ. ಅಣ್ಣ ನಾನು ಇಷ್ಟೊತ್ತೆಲ್ಲ ಹೇಳಿದ್ನಲ್ಲ ಅದು ನಿಮಗೆ ಕೈ ಅನಿಸ್ಬೋದು, ಆದ್ರೆ ಇದೇ ಸತ್ಯ. ಇಷ್ಟ ಆದ್ರೆ ಬದಲಾಗ್ರಿ. ಲೇ ಪ್ರಭು ಹಣ್ಣು ಹೇಳಿದ್ರಾಗೂ ಸತ್ಯ ಐತಲಿ. ಅಲ್ಲಿ ನಮ್ ರೈತರು ಬಾಳೆ ಹೆಂಗಾಗೈತಪ್ಪ ಅಂದ್ರ ಕೊಂಕಣದಾಗ ಮಗನ ಇಟ್ಕೊಂಡು ಊಟ ತುಂಬಾ ಸುತ್ತರ್ದಂಗ ಆತ್ ನಮ್ ಬಾಳೆ ಅವು. ಹೌದಣ್ಣ ಕರೆಕ್ಟ್ ಅಣ್ಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್.